ಗಂಗಾವತಿ ನಗರದ 35ನೇ ವಾರ್ಡಿನ ವಿರೂಪಾಪುರ ತಾಂಡದ ನಿವಾಸಿಗಳು ತಮ್ಮ ಮನೆಗಳ ಭವಿಷ್ಯದ ಬಗ್ಗೆ ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ. ಗಂಗಾವತಿ ತಾಲೂಕಿನ ಕೆರೆಗಳ ಸಂರಕ್ಷಣೆ ಹಾಗೂ ಕೆರೆಗಳ ಒತ್ತುವರಿ ತೆರವು ಕಾರ್ಯಾಚರಣೆಯ ಭಾಗವಾಗಿ ರಾಮಲಿಂಗೇಶ್ವರ ಕೆರೆ ವ್ಯಾಪ್ತಿಯಲ್ಲಿ ವಾಸಿಸುತ್ತಿರುವ ಸುಮಾರು 280 ಬಂಜಾರ ಕುಟುಂಬಗಳಿಗೆ ತಾಲೂಕು ಆಡಳಿತವು 10 ದಿನಗಳ ಗಡುವು ನೀಡಿ ನೋಟಿಸ್ ಜಾರಿಗೊಳಿಸಿದೆ. ಸ್ಥಳೀಯರ ಪ್ರಕಾರ ಈ ಪ್ರದೇಶದಲ್ಲಿ 2-3 ತಲೆಮಾರುಗಳಿಂದ ಕುಟುಂಬಗಳು ಮನೆಗಳನ್ನು ನಿರ್ಮಿಸಿಕೊಂಡು ವಾಸಿಸುತ್ತಿದ್ದು, ಏಕಾಏಕಿ ನೋಟಿಸ್ ನೀಡಿರುವುದು ಆತಂಕಕ್ಕೆ ಕಾರಣವಾಗಿದೆ. ಈ ವಿಷಯ ತಿಳಿದ ಬಳಿಕ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಗಾಲಿ ಜನಾರ್ದನ ರೆಡ್ಡಿಯವರು ನಿವಾಸಿಗಳ ಅಹವಾಲುಗಳನ್ನು ಆಲಿಸಿದರು. ಈ ವೇಳೆ ಮಾತನಾಡಿದ ಅವರು, ರಾಮಲಿಂಗೇಶ್ವರ ಕೆರೆಯ ಗಡಿ ವ್ಯಾಪ್ತಿಯನ್ನು ಸಮಗ್ರವಾಗಿ ಸಮೀಕ್ಷೆ ನಡೆಸಿ ವಾಸ್ತವ ಸ್ಥಿತಿಯ ವರದಿಯನ್ನು ಸಲ್ಲಿಸುವಂತೆ ನ್ಯಾಯಾಲಯವು ತಾಲೂಕು ಆಡಳಿತಕ್ಕೆ ನಿರ್ದೇಶನ ನೀಡಿದೆ. ಅಂತಹ ಸಮಗ್ರ ಸಮೀಕ್ಷೆ ಪೂರ್ಣಗೊಳ್ಳುವ ಮುನ್ನವೇ ನಿವಾಸಿಗಳಿಗೆ ನೋಟಿಸ್ ನೀಡಿರುವುದು ಸೂಕ್ತವಲ್ಲ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಮಗ್ರ ಪರಿಶೀಲನೆ ಪೂರ್ಣಗೊಳ್ಳುವವರೆಗೆ ಯಾವುದೇ ಕಠಿಣ ಕ್ರಮ ಕೈಗೊಳ್ಳದಂತೆ ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ಶಾಸಕ ಭರವಸೆ ನೀಡಿದರು. ರಾಮಲಿಂಗೇಶ್ವರ ಕೆರೆ ಒತ್ತುವರಿ ವಿಚಾರದಲ್ಲಿ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇರುವಂಥ ರೆಡ್ ಪಿಟಿಷನ್ ಆಧಾರದಲ್ಲಿ ಹೈಕೋರ್ಟ್ ಒತ್ತುವರಿ ಏನಾದರೂ ಆಗಿದೆ, ಇನ್ ಕೇಸ್ ಆಗಿದ್ದರೆ ಅದನ್ನು ತೆರವುಗೊಳಿಸೋದಕ್ಕೆ ಸರ್ಕಾರಕ್ಕೆ ಅವರೇನು ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಅನುಗುಣವಾಗಿ ಈಗಾಗಲೇ ನಮ್ಮ ತಹಸೀಲ್ದಾರ್ ಅವ್ರ ಕಡೆಯಿಂದ ಈ ಭಾಗದ ಜನರಿಗೆ ನೋಟಿಸ್ಗಳನ್ನು ಇಶ್ಯೂ ಮಾಡಿದ್ದಾರೆ. ವಿಷಯ ಏನಂತಂದರೆ, ನಮ್ಮವರು ರಾಮಲಿಂಗೇಶ್ವರ ಕೆರೆ ಸರ್ವೆ ನಂಬರ್ ವ್ಯಾಪ್ತಿ ಏನಿದೆ, ಇವರು ನಿವಾಸಿಗಳಿರುವಂಥ ವ್ಯಾಪ್ತಿ ಒಂದೇ ಸರ್ವೆ ನಂಬರಲ್ಲಿ ಬರ್ತಾ ಇರೋ ಕಾರಣ ಅಧಿಕಾರಿಗಳು ಕೆರೆ ಒತ್ತುವರಿ ಮಾಡಿದಾಗ ಇಲ್ಲ ಅನ್ನುವಂಥ ಒಂದು ವಿಚಾರ ಸರ್ವೆ ಮಾಡೋದ್ರ ಮೂಲಕ ಮತ್ತು ಇಲ್ಲಿ 260 ಮಂದಿನ ಕೂಡ ವೈಯಕ್ತಿಕವಾಗಿ ಕರೆದು ವಿಚಾರ ಮಾಡಿ ಸರ್ವೆ ಮಾಡಿ ಆಮೇಲೆ ಅದಕ್ಕೆ ಸಂಬಂಧಪಟ್ಟ ನಿರ್ಧಾರಗಳನ್ನ ತಗೊಳ್ತೀವಿ ಅಂತೇಳಿ ಅವ್ರು ನನ್ನ ಬಳಿ ಹೇಳಿರುವಂಥದ್ದು. ಹಾಗಾಗಿ ಇವತ್ತು ನಾನು ಜನರು ಕೂಡ ಬಂದು ಅದೇ ವಿಚಾರ ಹೇಳಿದ್ದಾರೆ. ಅವರು ತಕ್ಷಣ ಏನೋ ಆಗ್ಬಿಡುತ್ತೆ ಅನ್ನೋಂಥ ಅವ್ರ ಟೆನ್ಷನ್ ಯಾರು ತಗೊಂಡು ಅವಶ್ಯಕತೆ ಇಲ್ಲ ಅನ್ನೋಂಥ ಒಂದು ವಿಚಾರ ತಿಳಿಸಿ ಕಾನೂನು ಪ್ರಕಾರ ಸರ್ವೆ ಮಾಡಿ ಎಲ್ಲ ವಿಚಾರ ಮಾಡಿ ಕೆರೆ ಒತ್ತುವರಿ ಆಗಿದೆಯಲ್ಲ ಅನ್ನೋಂಥ ತೀರ್ಮಾನಕ್ಕೆ ಅಧಿಕಾರಿಗಳು ಬರೋದಕ್ಕೆ ಸರ್ವೆ ಮಾಡಬೇಕು. ಅದಾದಮೇಲೆ ನಿಧಾನ. ಇದೇ ವೇಳೆ ಬಂಜಾರ ಸಮಾಜದ ಮುಖಂಡರು ಹಾಗೂ ವಿರೂಪಾಪುರ ತಾಂಡದ ನಿವಾಸಿಗಳು ತಮ್ಮ ಸಮಸ್ಯೆಗಳು, ಆತಂಕಗಳು ಮತ್ತು ಹಲವು ವರ್ಷಗಳಿಂದ ಈ ಪ್ರದೇಶದಲ್ಲಿ ನೆಲೆಸಿರುವ ಹಿನ್ನೆಲೆಯನ್ನು ಶಾಸಕರ ಮುಂದೆ ವಿವರಿಸಿ ನ್ಯಾಯ ಒದಗಿಸುವಂತೆ ಮನವಿ ಮಾಡಿಕೊಂಡರು. ಕೆರೆ ಒತ್ತುವರಿ ಅಂತೇಳಿ ಈಗೇನು ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ಎಲ್ಲ ಬಡ ಜನತೆ ಕೂಲಿ ಕಾರ್ಮಿಕರು ನಾವಿರೋದಿಲ್ಲ. ಏನಾಗಿದೆ ಅಂದರೆ, ಸುಮಾರು 200, 250, 300 ವರ್ಷಗಳ ಇತಿಹಾಸ ನಮ್ಮದು ಗಂಗಾವತಿಯಲ್ಲಿ. ಅಂಥದ್ರಲ್ಲಿ ಈಗ ಕೆರೆ ಒತ್ತುವರಿಯಲ್ಲೇ ಇತ್ತು ಏನೋ ನೋಡಲಾರ್ದೇ ನಮ್ಮವರಿಗೆಲ್ಲ ಬಡ ಜನಕ್ಕೆ ಇದು ನೋಟಿಸ್ ಕೊಡೋದ್ರಿಂದ ರಾತ್ರಿಯೆಲ್ಲ ನಿದ್ದಿಲ್ದಂಗೆ ನಮ್ಮ ಸಮಸ್ಯೆ ಅಷ್ಟು ತಾಪತ್ರ ಆಗಿಬಿಟ್ಟಿದೆ ನಮ್ಮ ಜನಕ್ಕೆ. ಅದಕ್ಕಾಗಿ ಅಧಿಕಾರಿಗಳು ಮೊದಲು ಕೆರೆಯಲ್ಲಿ ಬರ್ತದೆ, ಯಾರಿಗೆ ನೋಟಿಸ್ ಕೊಡಬೇಕು, ಆ ಸರ್ವೇನೂ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ವಿತೌಟ್ ಸರ್ವೆ. ಅದು ಆ್ಯಕ್ಚುಲಿ ಪೊಲೀಸ್ ಕ್ವಾರ್ಟರ್ಸ್ ಎಲ್ಲ ಕೆರೆಯಲ್ಲಿ ಬರುವಂಥದ್ದು. ಅಂಥದ್ದನ್ನು ಬಿಟ್ಕೊಟ್ಟು ಇಲ್ಲೆಲ್ಲ ನಾವು ಇಲ್ಲಿ ವಾಸವಾಗಿರುವಂಥದ್ದು 250, 300 ವರ್ಷದಿಂದ ವಾಸವಾಗಿರುವಂಥ ಜಾಗದಲ್ಲಿ ನೀವು ಕೆರೆ ನೋಟಿಸ್ ಕೊಟ್ಟರೆ ಈಗ ಎಲ್ಲೆಂತ ಹೋಗ್ಬೇಕು ನಾವು? ಈಗ ಅಧಿಕಾರಿಗಳಿಗೇನು ತಮ್ಮ ಒಂದು ತಾಪತ್ರ ತಪ್ಪಿಸ್ಕೊಳ್ಳೋದಕ್ಕಾಗಿ ಬಡ ಜನತೆ ಕೊಟ್ಟರೆ ಇದನ್ನು ಮಾಡೋಕ್ಕೆ ಸರ್ಕಾರಕ್ಕೆ ಕೊಡಬೇಕಲ್ಲಿ. ಪೊಲೀಸ್ ಇಲಾಖೆ ಕ್ವಾರ್ಟರ್ಸ್ ಎಲ್ಲ ಕೆರೆಯಲ್ಲಿದೆ, ಅಂತಲ್ಲಿ ಮತ್ತೆ ಎಲ್ಲೆಲ್ಲಿ ಹೋಗಿದೆ. ಅದನ್ನು ಕೆರೆ ನೋಡಿದ್ಬಿಟ್ಟು ಇಷ್ಟು ವರ್ಷ ಬಿಟ್ಟು ಈಗ ಕೆರೆ ಅಂತ ಕೊಡೋದಾದರೆ ಈ ಜನಸಾಮಾನ್ಯರು ದುಡ್ಕೊಂಡು ತಿನ್ನುವಂಥವ್ರು ಇವತ್ತು ಕೆಲಸ ಬಿಟ್ಟು ಅದಕ್ಕಾಗಿಯೇ ಕಾಯ್ಕೊಂತ ಕೊಡುವಂಥ ಪ್ರಸಂಗ ನಮಗೆ ಆಗಿಬಿಟ್ಟಿದೆ. ಹಂಗಾಗಿ ದಯವಿಟ್ಟು ಈಗ ಸರ್ಕಾರ ಇದನ್ನು ಮೊದಲನೇದು ಈಗೇನು ಅಧಿಕಾರಿಗಳಿದಾರ ತ್ವರಿತವಾಗಿ ಸರಿಯಾದ ರೀತಿಯಲ್ಲಿ ಮೊದಲು ಸರ್ವೆ ಮಾಡಿಸಲಿ, ಎಲ್ಲಿ ಕೆರೆ ಬರುತ್ತೆ ಎಲ್ಲಿಲ್ಲ ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳಿ. ಆಮೇಲೆ ಈಗ ಮಾಮೂಲಿಯಾಗಿಯೇ ಈಗ ನಮ್ಮ ಮನೆ ನಮ್ಮ ಇದು ಅನ್ನೋ ಒಂದು ಹಕ್ಕು ಏನಿದೆ, ಈಗ ನಮಗೆ ಇವನ್ ಫಾರೆಸ್ಟ್ನಾಗಿದ್ರು ಸಹಿತ ಕೊಡಬೇಕನ್ನೋ ಒಂದು, ಈಗ ನಾವೆಲ್ಲ SC/ST ಜನ ಇಲ್ಲಿ ಇರುವಂಥವ್ರು. ಈಗ ಒಕ್ಕಲೆಬ್ಬಿಸುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡೋದಾದರೆ ಈಗ ಹೋಗ್ಬೇಕೆಲ್ಲಿ ನಾವು? ಹೀಗಾಗಿ ದಯವಿಟ್ಟು ಮೇಲಧಿಕಾರಿಗಳೇನಿದಾರ ತ್ವರಿತವಾಗಿ ಇದನ್ನು ನೋಡಿ ಅದನ್ನು ಸಂಪೂರ್ಣವಾಗಿ ಇದನ್ನು ತಡೆಗಟ್ಟಬೇಕು. ಮೊದಲು ಏನು ನೋಟಿಸ್ ಕೊಟ್ಟಿದ್ದಾರೆ ನೋಟಿಸನ್ನು ತಡೆಗಟ್ಟಿ ನಮಗೇನು ನ್ಯಾಯ ಒದಗಿಸೋಣಂಥ ಕೆಲಸ ಮಾಡಿಕೊಡ್ಬೇಕಂತೇಳಿ ತಮ್ಮ ಮೂಲಕ ವಿನಿಸ್ಕೊಳ್ತೀನಿ. ಈಗ ಶಾಸಕರು ಏನಂತ ಹೇಳ್ತಾ ಇದ್ದಾರೆ, ಈಗ ಅಧಿಕಾರಿಗಳು ಅವರ ಕೆಲಸವನ್ನು ಅವ್ರು ಮಾಡಬೇಕು, ಇಲ್ಲ ಅಂತಲ್ಲ. ನಾನು ಅಧಿಕಾರಿಗಳ ಜೊತೆಗೆ ಮಾತಾಡಿದ್ದೀನಿ.
ಆ್ಯಕ್ಚುಲಿ ಕೆರೆಯಲ್ಲಿ ಬರುತ್ತೆ ಎಲ್ಲಿಲ್ಲ ಅನ್ನೋದ್ರ ಬಗ್ಗೆ ನೋಡ್ಲಾರ್ದೇ ನೀವು ಯಾವ ರೀತಿ ನೋಟಿಸ್ ಕೊಟ್ಟಿದ್ದೀರಿ, ಇದು ನಿಮ್ಮ ತಪ್ಪಂತಲೇ ಅಧಿಕಾರಿಗಳಿಗೆ ಹೇಳಿದ್ದಾರಂತೆ. ಹೀಗಾಗಿ ಅವ್ರು ಹೇಳ್ತಾ ಇದ್ದಾರೆ, ನೀವು ಯಾವುದೇ ರೀತಿಯಲ್ಲಿ ನಾನು ನಿಮ್ಮ ಜೊತೆಗಿದ್ದೀನಿ, ಅದೇನಿದ್ರು ಸಹಿತ ಕೆರೆದೆಲ್ಲ ಸರ್ವೆ ಮಾಡಿಸೋಣ, ಅದು ತ್ವರಿತವಾಗಿ ಆಗುವಂಥ ಕೆಲಸ ಅಲ್ಲ. ಈಗೇನು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸರಿಯಾಗಿ ಉತ್ತರ ಕೊಡೋಣ. ನಾವು ಇಷ್ಟು ವರ್ಷಗಳಿಂದ ಇದೀವಿ ಅಂತೇಳಿ ಸರ್ಕಾರಕ್ಕೆ ನಮ್ಮದೇ ಆದಂಥ ಕಾಗದ ಪತ್ರಗಳನ್ನು ನಾವು ಪ್ರೊಡ್ಯೂಸ್ ಮಾಡೋಣ, ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಉಳುವನೆ ಒಡೆಯ ವಾಸುವಿನ ಒಡೆಯ ಅಂತಂದ ಸರ್ಕಾರ ಒಂದು ಯೋಜನೆ ಮಾಡಿದೆ. ಅದರ ಪ್ರಕಾರ ಏನೈತಿ ಅಧಿಕಾರಿಗಳು ನಮಗೆಲ್ಲ ಸೌಲಭ್ಯಗಳು ಕೊಟ್ಟಿದ್ದಾರೆ. 24x ನೀರಿನ ಸಮಸ್ಯೆ, ನೀರಿನಾಗಲಿ, ಯುಜಿಡಿ ಆಗಲಿ, ಆಮೇಲೆ ಕರೆಂಟ್ ವಿದ್ಯುತ್ ಆಗಲಿ, ಇನ್ನೊಂದು ಪಕ್ಕ ಮನೆ, ನಮ್ಮ ಮನೆ, ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಯೋಜನೆ, ಆಮೇಲೆ ರಾಜೀವ್ ಗಾಂಧಿ ವಸತಿ ಯೋಜನೆ, ಈ ಥರದ ಸಾಕಷ್ಟು ಯೋಜನೆಗಳು ಸರ್ಕಾರದಿಂದ ಕೊಟ್ಟಿದ್ದಾರೆ. ಅದು ಕಣ್ಣು ಮುಂದೆ ಕಾಣ್ತಾ ಇದೆ. ಬೇಕಾದ್ರೆ ಬಂದು ನೋಡ್ರಿ, ಎಲ್ಲೋ ಕಣ್ಣು ಮುಚ್ಕೊಂಡು ಎಲ್ಲೋ ಯಾರಿಗೋ 4 ಜನರಿಗೆ ಕಳಿಸಿ ಸರ್ವೆ ಮಾಡಿಸಿ ಇವತ್ತೆಲ್ಲ ಕಡಬಡವರು ದುಡ್ಕೊಂಡು ತಿಂಬ ಕೂಲಿ ಕಾರ್ಮಿಕರು ಇವತ್ತೆಲ್ಲ ನೀವೆಲ್ಲ ಆಪತ್ತು ತಂದು ಇಟ್ಟಿರಿ. ಇವತ್ತು ಕೂಲಿ ನಾಲಿ ಇಲ್ಲದೆ 4-5 ದಿನದ ಹೊಟ್ಟೆ ಊಟ ಇಲ್ಲದೆ, ನಿದ್ದೆ ಇಲ್ಲದೆ ಇವತ್ತು ಒದ್ದಾಡ್ತಾ ಇದ್ದಾರೆ. ಇದು ಅಧಿಕಾರಿಗಳು ಎಲ್ಲರೂ ತಾವುಗಳು ದಯವಿಟ್ಟು ಇನ್ನೊಮ್ಮೆ ಬಂದು ಇಲ್ಲಿ ಸರ್ವೆ ಮಾಡಿ ಬಡವರಿಗೆ ಏನೈತಿ ಸರ್ಕಾರಕ್ಕೆ ಒಂದು ಮನವಿ ಹಕ್ಕುಪತ್ರ ಕೊಡ್ರಿ ಅಂತಂದು ಈ ಮೂಲಕ ನಾವು ಹೇಳಕ್ಕೆ ಇಷ್ಟಪಡ್ತೀನಿ. 100% ಅಲ್ಲಿ ಒಂದು 20% ಹಕ್ಕುಪತ್ರ ಇದೆ ಸರ್ಕಾರದಿಂದ ಕೊಡುವಂಥ, 80% ಹಕ್ಕುಪತ್ರ ಇಲ್ಲ. ಸುಮಾರು ವರ್ಷದಿಂದ ಈಗ ಹೇಳ್ದಂಗೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ 300-400 ವರ್ಷದ ಇತಿಹಾಸ ಇದೆ ಇಲ್ಲಿ. ಅಷ್ಟು 2-3 ತಲೆಮಾರುಗಳು ಇಲ್ಲಿ ಏನು ಬಂದು ಹೋದ್ರು, ಅಲ್ಲಿಂದ ನಾವೆಲ್ಲ ಇಲ್ಲೇ ವಾಸ ಮಾಡಕತ್ತೀವಿ. ಹುಟ್ಟಿದ ಮೇಲೆ ಈ ವಯಸ್ಸು ಯಜಮಾನ್ರು ಇದ್ರು ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬಿಡಿದಪ್ಪ, ನಮ್ಮ ಹಸ್ನವ್ರು ಯಾವಾಗ ಬಂತಾರೋ ಯಾವಾಗಿಲ್ಲ ಅಂತ ಈಗಲೂ ಕೂಡ ಅದೇ ಅವ್ರು ಹೇಳ್ತದ ಸ್ಟೇಟ್ಮೆಂಟ್. ದಯವಿಟ್ಟು ಅಧಿಕಾರಿಗಳು, ಸರ್ಕಾರದವರು ಇದನ್ನು ತಾವು ಗಮನಕ್ಕೆ ತಗೊಂಡು ದಯವಿಟ್ಟು ಕಡಬಡವರಿಗೆ ಒಂದು ಅವಕಾಶ ಮಾಡಿಕೊಡ್ರಿ, ಇಲ್ಲಿ ಉಳ್ಳೆಕ್ಕೆ ಒಂದು ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ. ವಿರುಪಾಪುರ ತಾಂಡ 35ನೇ ವಾರ್ಡಿನ ಏನು ಸಾರ್ವಜನಿಕರಲ್ಲಿ ಏನೋ ಒಂದು ಮನವಿ ಮಾಡ್ತಾ ಇದ್ದೀವಿ. ಈಗ ಬಾಜು ಇರ್ತಕ್ಕಂಥ ರಾಮಲಿಂಗೇಶ್ವರ ಕೆರೆ, ಆ ಕೆರೆ ಏನು ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಕೆರೆ, ಸರ್ವೆ ನಂಬರ್ 55ರಲ್ಲಿ ಸುಮಾರು 86 ಎಕರೆ, ಹೆಚ್ಚು ಕಡಿಮೆ 86 ಎಕರೆ ಭೂಮಿ ಬರ್ತದ. ಆದರೆ ಅದು ಏನು ಕೆರೆಗೆ ಸಂಬಂಧಪಟ್ಟಂಗೆ ರಾಮಲಿಂಗೇಶ್ವರ ದೇವಸ್ಥಾನ ಆಯಿತು, ಅದರ ಬಾಜು ರಾಮಲಿಂಗೇಶ್ವರ ಕ್ಯಾಂಪ್ ಇದೆ, ಆ ಕ್ಯಾಂಪಿಂದ ಬಾಜು ಆಯಿತು, ಅಲ್ಲಿಂದ ಕಂಪ್ಲೀಟ್ಲಿ 86 ಎಕರೆ ಮುಂದಕ್ಕೆ ಹೋಗುತ್ತೆ. ಬಟ್ ಇಲ್ಲಿ ಸ್ವಲ್ಪ 1-2 ಎಕರೆ ಮಾತ್ರ ಆ ಕೆರೆಯಿಂದ ಹೊರಗಡೆ ಇದೆ. ಆ ಒಂದು ಕಾರಣಕ್ಕೆ ಏನು ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ, ಆದರೆ ನಾವು ಕೆರೆಯ ಜಾಗವನ್ನು ಯಾವುದು ಒತ್ತುವರಿ ಮಾಡಿಲ್ಲ. ಈ ಒಂದು ವಿಷಯ ಅವರ ಗಮನಕ್ಕೆ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ವರದಿ ಮುಖಾಂತರ ಅವರು ತಿಳಿಸ್ತಂತ ಹೇಳಿದ್ದಾರೆ. ಬಟ್ ಇದು ಈ ವಾಸವಾಗಿದ್ದಾರೆ 250-300 ಮನೆಗಳೇನು ವಾಸವಾಗಿದ್ದಾವೆ. ಪ್ರತಿಯೊಬ್ಬರ ಹಕ್ಕುಪತ್ರಗಳು ಅದರಲ್ಲಿ ಈಗ ರವಿನಾಥ್ ಹೇಳ್ದಂಗೆ 250 ಮನೆಗಳಲ್ಲಿ ಹೆಚ್ಚು ಕಡಿಮೆ 25-30 ಮನೆಗಳಿಗೆ ಹಕ್ಕುಪತ್ರಗಳು ಕೊಟ್ಟಿದ್ದಾರೆ. ಹಾಗೆ ನಮ್ಮ ನಗರಸಭೆಯ ಡಿಮ್ಯಾಂಡ್ ರಿಜಿಸ್ಟರ್ನಲ್ಲಿ 1971 ಮತ್ತು 72ರಿಂದ ಎಲ್ಲ ದಾಖಲೆಗಳನ್ನು ಸಹಿತ ರಿಜಿಸ್ಟರ್ನಲ್ಲಿ ಎಂಟ್ರಿ ಮಾಡಿ ಇಟ್ಕೊಂಡಿದ್ದಾರೆ. ಆದರೂ ಸಹಿತ ಇವರು ನಾವು ಕೊಟ್ಟೇ ಇಲ್ಲ, ನಮಗೆ ಸಂಬಂಧನೇ ಇಲ್ಲ, ನಮ್ಮ ವ್ಯಾಪ್ತಿಗೆ ನೀವು ಬರೋದಿಲ್ಲ ಅಂಥೇಳಿ ಮಾನ್ಯ ಕಮಿಷನರ್ ಅವರು ಈ ಮಾತನ್ನು ತಿಳಿಸಿದ್ದಾರೆ. ಆದರೆ ಅವರ ಸಮ್ಮುಖದಲ್ಲಿ ನಾವು ಕೊಳಚೆ ಅಭಿವೃದ್ಧಿ ಮಂಡಳಿ ಕಡೆಯಿಂದ ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ಮಂಡಳಿ ಕಡೆಯಿಂದ, ವಾಜಪೇಯಿ ಅವರ ಕಡೆಯಿಂದ, ಇಂದಿರಾ ಗಾಂಧಿ ಏನು ಹಲವು ಯೋಜನೆಗಳು ಬರ್ತವೆ, ಎಲ್ಲ ಯೋಜನೆಗಳಿಂದಲೂ ಸಹಿತ ನಾವು ಸೌಲಭ್ಯಗಳನ್ನು ತಗೊಂಡಿದ್ದೀವಿ. ಆಮೇಲೆ ಮತ್ತೆ ಸಿಸಿ ರಸ್ತೆಯಿಂದ ಹಿಡಿದು ವಿದ್ಯುತ್ ಪ್ರತಿಯೊಂದು ಸಂಪರ್ಕವೂ ಇದೆ. ಮೂಲಭೂತ ಸೌಕರ್ಯಗಳು ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಈಗಾಗಲೇ ತಿಳಿಸಿದ್ದಾರೆ. ಅದರ ಮುಖಾಂತರ ಮೂಲ ಸೌಕರ್ಯಗಳು ಎಲ್ಲ ಒದಗಿಸಿದ್ದಾರೆ. ಆದರೂ ಸಹಿತ ಒತ್ತುವರಿ ಅಂತ ಹೇಳಿ ಹೇಳ್ತಾ ಇರೋದು ಬಹಳ ಒಂದು ನೋವಿನ ಸಂಗತಿ. ಯಾಕಂತಂದ್ರೆ ಗಂಗಾವತಿ ಇಲ್ಲಿ ಸ್ಥಾಪಿತ ಆಗಿಕ್ಕಿಂತ ಮುಂಚೆನೆ ನಮ್ಮ ಬಂಜಾರ ಸಮಾಜದ ಮೂಲರು ಹಿರಿಯರು ಏನಿದ್ರು ಅವರು ಇದು ಒಂದು ಕುಗ್ರಾಮ ಇತ್ತು. ಆ ಕುಗ್ರಾಮ ಇರುವ ಸಂದರ್ಭದಲ್ಲೇ ನಮ್ಮ ಹಿರಿಯರು ಇಲ್ಲಿ ಬಂದು ವಾಸವಾಗಿರೋದು. ಈಗ ನಿನ್ನೆ ಮೊನ್ನೆಯಿಂದ ವಾಸವಾಗಿರ್ತಂಥ ಜಾಗ ಅಲ್ಲ ಇದು. ಹಾಗಾಗಿ ಮಾನ್ಯ ಅಧಿಕಾರಿಗಳು ಈ ಸವಿಸ್ತಾರವಾಗಿ ಇಲ್ಲಿ ಏನು ಬಂದು ಸ್ಥಳ ಪರಿಶೀಲನೆ ಮಾಡಿ ಆ ಕೆರೆ ಏರಿಯಾವನ್ನು ಮತ್ತು ಏನು ಹೊರಗಡೆ ಇರ್ತಕ್ಕಂಥ ಏರಿಯಾವನ್ನು ಸಂಪೂರ್ಣ ಏನು ಸರ್ವೆ ಮಾಡಿ ಸರಿಯಾದ ರಿಪೋರ್ಟ್ ಅನ್ನು ಕೊಟ್ಟು ಆ 55 ಸರ್ವೆ ನಂಬರ್ ಏನಿದೆ ಅದು ಕೆರೆಯನ್ನು ಬಿಟ್ಟುಕೊಟ್ಟು ಉಳಿದಿದ್ದಂತ ಈ ಜಾಗವನ್ನ ಹೊಸ ಸರ್ವೆ ನಂಬರ್ ಕೊಟ್ಟು ಈ ವಿರುಪಾಪುರ ತಾಂಡದ ಈ ಭಾಗವನ್ನ ನಗರಸಭೆಯ ಬೇರೆ ಒಂದು ಪರ್ಯಾಯ ಒಂದು ಸರ್ವೆ ನಂಬರ್ ಅನ್ನ ಪೋಡಿ ಮಾಡಿಬಿಟ್ಟು ಅದನ್ನ ಹಕ್ಕುಪತ್ರದ ಮುಖಾಂತರ ಏನು ಸರ್ಕಾರ ಲೆವೆಲ್ ಅಲ್ಲೇ ಹಕ್ಕುಪತ್ರ ಮುಖಾಂತರ ಸಾರ್ವಜನಿಕ ಹಕ್ಕುಪತ್ರ ವಿತರಣೆ ಮಾಡಬೇಕಂತೇಳಿ ಮಾನ್ಯ ನಮ್ಮ ತಹಶೀಲ್ದಾರ್ ಅವರಿಗೆ ನಾವು ಮನವಿ ಮಾಡ್ತೀವಿ. ನಾಳೆ ನಿನ್ನೆ DC ಅವರಿಗೂ ಮನವಿ ಮಾಡಿದ್ವಿ, ಇವತ್ತು MLA ಅವರಿಗೂ ಮನವಿ ಮಾಡಿದ್ದೀವಿ. ಆದರೆ ಯಾವತ್ತು ಮುಂದಿನ ದಿನಮಾನಗಳಲ್ಲಿ ಇದ್ರ ಮೇಲೆ ಏನಾದರೂ ತೆರವು ಕಾರ್ಯ ನಾವು ಮಾಡಲೇಬೇಕಂತಂದ್ರೆ ಇಲ್ಲಿ ಆಗತಕ್ಕಂಥ ಅವಘಡಗಳಿಗೆ, ಇಲ್ಲಿ ಆಗತಕ್ಕಂಥ ನೋವುಗಳಿಗೆ ಮತ್ತು ಇಲ್ಲಿ ಆಗತಕ್ಕಂಥ ಬೇರೆ ಬೇರೆ ಅವಘಡ ಘಟನೆಗಳಿಗೆ ನೇರವಾಗಿ ಆಡಳಿತ ಮಂಡಳಿ ನೇರ ಹೊಣೆ ಆಗತ್ತೆ. ಇಲ್ಲಿ ಮತ್ತೆ ಅದಕ್ಕಿಂತ ಮುಂಚೆ ಇಲ್ಲಿ ಎಚ್ಚೆತ್ತುಕೊಂಡು ಯಾವುದೇ ರೀತಿಯಿಂದ ಗಲಾಟೆ ಆಗಲಾರ್ದಂಗೆ ಅಧಿಕಾರಿಗಳು ನೋಡ್ಕೊಂಡು ಹೋಗಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನು ನಗರಸಭೆ ಡಿಮ್ಯಾಂಡ್ ಅಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ MR 19
ಜೊತೆಗೆ ಹಕ್ಕುಪತ್ರ 1964ರಲ್ಲಿ ಕೆಲವೊಂದು ಹಕ್ಕುಪತ್ರ ಕೊಟ್ಟಿದ್ದಾರೆ. 94ರಲ್ಲಿಗೂ ಕೂಡ ಹಕ್ಕುಪತ್ರಗಳು ಕೊಟ್ಟಿದ್ದಾರೆ. ಅವರ ಹೆಸರ ಮೇಲೆ ಮೊಟೇಷನ್ ಕಾಪಿ ಇದಾವೆ. ಅವರ ಹೆಸರ ಮೇಲೆ ಫಾರಂ ನಮೂನೆ 3 ಇದಾವೆ. ಅವರ ಹೆಸರ ಮೇಲೆ ನಮೂನೆ 3 ಇದಾವೆ. ಜೊತೆಗೆ ಇಲ್ಲಿ ವಿದ್ಯುತ್ ಸಂಪರ್ಕದ ಎಲ್ಲಾ ದಾಖಲೆಗಳು ಇದಾವೆ. ಎಲ್ಲಾ ಮೂಲ ಸೌಕರ್ಯಕ್ಕೆ ಏನೇನು ದಾಖಲೆಗಳು ಬೇಕು ಅವೆಲ್ಲ ದಾಖಲೆಗಳನ್ನ ನಾವು ಅಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ. ಈ ಭಾಗ ಏನಿದೆ ಇಲ್ಲಿ ಅತಿ ಹೆಚ್ಚು ಕಟ್ಟಡ ನಿರ್ಮಾಣ ಕಾರ್ಮಿಕರು ಹಾಗೂ ಇನ್ನಿತರ ಕೂಲಿ ಕಾರ್ಮಿಕರು ವಾಸುವಂತ ಪ್ರದೇಶ. ಇಲ್ಲಿ ನಾವು ಸುಮಾರು 200ರಿಂದ 300 ವರ್ಷಗಳ ಇತಿಹಾಸ ಇರುವಂತ ಈ ಪ್ರದೇಶದಲ್ಲಿ ನಾವು ಯಾವುದೇ ಕಾರಣಕ್ಕಾಗಿ ಶ್ರೀರಾಮಲಿಂಗೇಶ್ವರ ಕೆರೆ ಒತ್ತುವರಿ ಮಾಡಿಲ್ಲ. ನೀವು ದಾಖಲಾತಿಯಲ್ಲಿ ನೋಡಿರಬಹುದು 1980ಕ್ಕಿಂತ ಮುಂಚೆನೆ ಸರ್ಕಾರ ನಮಗೆ ಇಂದಿರಾ ಗಾಂಧಿ ಮನೆಗಳು ಕೊಟ್ಟಿದೆ, ಹಂಚಿನ ಮನೆಗಳು, ಬಹಳಷ್ಟು ಸವಲತ್ತುಗಳನ್ನು ಕೊಟ್ಟಿದೆ. ಆದರೆ ಇಲ್ಲಿನ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಏನು ಮೊನ್ನೆ ಕಾಂಟ್ರಾಕ್ಟ್ ಬೇಸಲ್ಲಿ ತಗೊಂಡಿರುವಂಥ ಒಂದು ಮಹಿಳೆಯರನ್ನು ಕಳಿಸಿ, ಅಂದರೆ ಅಧಿಕಾರಿಗಳ ಮಟ್ಟದಲ್ಲಿ ಅಲ್ಲ, ಯಾರನ್ನೋ ಕಳಿಸಿ ಅವ್ರಿಗೆ ಯಾವುದೇ ಆದ ಒಂದು ಮಾಹಿತಿ ಇಲ್ಲದ ಕಾರಣ ಅವೈಜ್ಞಾನಿಕವಾಗಿ ಸರ್ವೆ ಮಾಡಿ ಯಾವ ಮನೆ ಸಿಗುತ್ತೆ ಆ ಮನೆ ಬರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇವತ್ತು ಅವರು ಕೊಟ್ಟು ಹೋದಂಥ ದಿನದಿಂದ ಇಂದಿನವರೆಗೆ ಜನರು ನಿದ್ದೆ ಮಾಡ್ತಾ ಇಲ್ಲ, ಕಾರ್ಮಿಕರು ದುಡಿಲಿಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ದಿನನಿತ್ಯ ಅವರು ದುಡಿಲಿಲ್ಲ ಅಂದರೆ ಜೀವನನೇ ಇಲ್ಲ. ಅಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಸರ್ವೆ ಮಾಡದ ಕಾರಣ ಎಲ್ಲರಿಗೆ ಒಂದು ಒತ್ತಡದ ಹಾಗೂ ಆತಂಕದಲ್ಲಿ ದೂಡಿದ್ದಾರೆ. ಹಾಗಾಗಿ ದಯವಿಟ್ಟು ನಾನು ಶ್ರೀ ಸೇವಾಲಾಲ್ ಕಟ್ಟಡ ಕಾರ್ಮಿಕ ಸಂಘದ ಪರವಾಗಿ ಎಲ್ಲ ಕಾರ್ಮಿಕರ ಪರವಾಗಿ ಅಧಿಕಾರಿಗಳಿಗೆ ಎಲ್ಲರಿಗೂ ತಿಳಿಸೋದೇನೆಂದರೆ, ಇದೇನು ನೀವು ಒತ್ತಡವನ್ನು ಸೃಷ್ಟಿ ಮಾಡಿದಿರಿ, ಗೊಂದಲವನ್ನು ಸೃಷ್ಟಿ ಮಾಡಿದರೆ ಇದನ್ನು ಆದಷ್ಟು ಬೇಗ ಪರಿಹರಿಸಿ ಎಲ್ಲ ಮೂಲ ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವ ಮುಖಾಂತರ ಕಾರ್ಮಿಕರ ಪರ ತಾವೆಲ್ಲವೂ ತೋರಿಸಬೇಕು. ನಾವು ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ. ಅವರು ಒಂದು ಒಳ್ಳೆ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಸರ್ವೆ ಮಾಡಿ ತಮಗೆ ನ್ಯಾಯ ಕೊಡಿಸುವಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಇವತ್ತು ಮಾನ್ಯ ಶಾಸಕರು ಬಂದು ಒಂದು ಒಳ್ಳೆ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಮೇಲೆ ನಾವು ಮುನ್ನುಡಿತೀವಿ. ದಯವಿಟ್ಟು ಇದೇನು ಆಗಿರುವಂತ ತಪ್ಪನ್ನು ಸರಿಪಡಿಸಿ ಇಲ್ಲಿ ಆಗಿರುವಂತ ಕಾರ್ಮಿಕರಿಗೆ ಅನ್ಯಾಯವನ್ನು ಸರಿಪಡಿಸಬೇಕೆಂದು ಈ ಮೂಲಕ ಮತ್ತೊಮ್ಮೆ ವಿನಂತಿ ಮಾಡಿಸಿಕೊಳ್ತೇನೆ. ಇವತ್ತು ಈ ಸಭೆ ಸೇರಲಿಕ್ಕೆ ಕಾರಣ ಅಂದರೆ ದಯವಿಟ್ಟು ಸರ್ಕಾರ ಗಮನದಲ್ಲಿ ತರಬೇಕಂತೇಳಿ ತಮ್ಮಲ್ಲಿ ಪತ್ರಿಕಾ ಮೂಲಕ ವಿಶೇಷ ಮನವಿ ಮಾಡಿಕೊಳ್ಳೋದೇನಂತಂದರೆ, ನಾವು ಸುಮಾರು 70ರಿಂದ 80 ವರ್ಷಗಳ ಕಾಲ ನಮ್ಮ ತಾತ ಮುತ್ತಾತ ಕಾಲದಲ್ಲಿ ವಾಸವಾಗಿರ್ತೇವೆ. ಅವತ್ತಿನಿಂದ ನಮಗೇನೈತೆ ಈ ಕೆರೆ ಒಳಗೆ ಅಂತೇಳಿ ಯಾರೂ ಮಾಹಿತಿ ಕೊಟ್ಟಿಲ್ಲ, ಇದುವರೆಗಾದರೂ ಮಾಹಿತಿ ಕೊಟ್ಟಿಲ್ಲ. ನಮಗೆ ನೋಟಿಸ್ ಬಂದ ಮೇಲೆ ನಮಗೆ ಗೊತ್ತಾಗಿರೋದು ಇದು ಮಾಹಿತಿ ಏನಂತೇಳಿ. ಆದ್ದರಿಂದ ಅವತ್ತಿನ ಕಾಲಕ್ಕೆ 1964ರಲ್ಲಿ ಎಲ್ಲ ಹಕ್ಕುಪತ್ರ ಕೊಟ್ಟಿದ್ದಾರೆ. ಸಾರ್ವಜನಿಕವಾಗಿ ಏನೇನು ಸೌಲಭ್ಯಗಳಿದ್ದಾವೆ, ಚರಂಡಿಗಳಿದ್ದಾವೆ, ಮನೆ ಜಲ ನಿರ್ಮಾಣ ಏನೇನು ಎಲ್ಲ ಸೌಲಭ್ಯ, ರಾಜೀವ್ ಗಾಂಧಿ ಯೋಜನೆಗಳು ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಕಳಿಸಿ ನಮಗೆ ಫಾರ್ಮ್ ನಂಬರ್ 3 ಇದೆ, ಹಕ್ಕುಪತ್ರ 3 ಇದೆ, ಎಲ್ಲ ಖಾತಾ ನಕಲು ಕೂಡ ಆದೇಶ ನಗರಸಭೆಯವರು ಕೊಟ್ಟಿದ್ದಾರೆ. ಹಾಗಾಗಿ ಈ ಮುಖಾಂತರ ನಾವು ಕೇಳಿಕೊಳ್ಳೋದೇನೆಂದ್ರೆ, ಪರ್ಮಿಷನ್ ಕೊಡಬೇಕಾದ್ರೆ ತಾವು ಯಾವುದೇ ಕಾನೂನು ಚೌಕಟ್ಟಲ್ಲಿ ಏನೂ ತಿಳಿಸಿಲ್ಲ. ಅನಧಿಕೃತವಾಗಿ ಮನೆ ಕಟ್ಟಿದ್ರೆ ನೀವು ಹೇಗೆ ಏನು ಹೇಳ್ತಾ ಇದ್ರಲ್ಲ, ಅವಾಗಿನ ಕಾಲಕ್ಕೆ ನೀವು ಪರ್ಮಿಷನ್ ಕೊಡಬಾರ್ದಾಗಿತ್ತು. ಈ ಕೆರೆ ಒತ್ತುವರಿದಂತ ನೀವು ಯಾಕೆ ಸಾರ್ವಜನಿಕರ ಗಮನದಲ್ಲಿ ತಿಳಿಸಿರಲಿಲ್ಲ? ನೀವೆಲ್ಲರೂ ಶಾಮೀಲಾಗಿರಿ ಇದರಲ್ಲಿ. ಅಧಿಕಾರಿಗಳು ಏನಿದ್ದೀರಲ್ಲ, ನಿಮ್ಮ ಆಸೆಗೋಸ್ಕರ ಬಲಿಪಶು ಮಾಡಿದ್ದೀರಿ, ಬಡವನ್ನೆಲ್ಲ ಬಲಿಪಶು ಮಾಡಿದ್ದೀರಿ ನೀವು. ಇದೇ ಮೇನ್ ಉದ್ದೇಶ ಮೇಲ್ಮಟ್ಟಕ್ಕೆ ಕಂಡು ಬರ್ತಾ ಇದೆ. ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದೀವಿ, ಅವರಿಗೂ ಸಹ ಮನೆ ಪತ್ರವನ್ನು ತಲುಪಿಸಿದ್ದೀವಿ. ಹಾಗೆ ಈಗ ತಹಸೀಲ್ದಾರ್ ಕೂಡ ಮನೆ ಪತ್ರವನ್ನು ಕೊಡ್ತಾ ಇದ್ದೀವಿ. ಇಲ್ಲಿವರೆಗೆ ಆಗಿರ್ತಕ್ಕಂಥ ಹೊಣೆ ಎಲ್ಲ ಸರ್ಕಾರನೇ ಹೊಣೆ, ಇದಕ್ಕೆಲ್ಲ ಸರ್ಕಾರನೇ ಮೂಲತಃ ಕಾರಣ. ಕೆರೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ವಾಸವಾಗಿಲ್ಲ. ನೀವು ಬಂದು ಸಾರ್ವಜನಿಕವಾಗಿ ಪರಿಶೀಲನೆ ಮಾಡಿ, ಎಲ್ಲ ಅಧಿಕಾರಿಗಳಿಗೆಲ್ಲ ಮನವಿ ಮಾಡಿದ್ವಿ ನಾವು. ಸರ್ವೆ ಇನ್ನೊಂದು ಸಲ ಮಾಡಿ, ಸರ್ವೆ ಮಾಡಿದ ಮೇಲೆ ಅಂತ ಮುಂದಿನ